ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಮನೆಗೆ ಸಂಬಂಧಪಟ್ಟಂತೆ ಹಾಗೆ ಡೈಲಿ ರುಟೀನಲ್ಲಿ ನಾವು ಕೆಲವು ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಮ್ಮ ಕೆಲಸಗಳನ್ನು ನಾವು ಬೇಗನೆ ಮಾಡಿ ಮುಗಿಸ್ಕೋಬೋದು. ಈ ರೀತಿಯ 10 ಹಲವು ಟಿಪ್ಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲಾಸ್ಟ್ ತನಕ ನೋಡಿ. ಅಡುಗೆ ಮನೆಯಲ್ಲಿ ಈ ರೀತಿ ಕಂಟೈನರ್ಗಳಲ್ಲಿ ನಾವು ಕಾಳುಗಳಾಗಿರ್ಬೋದು ಅಥವಾ ನಮಗೆ ಬೇಕಾಗಿರೋ ಪದಾರ್ಥಗಳನ್ನು ತುಂಬಿಸಿಟ್ಟಿರ್ತೀವಿ. ಹಾಗೆ ಅಡುಗೆ ಮಾಡಬೇಕಾದ್ರೆ ತೆಗಿತೀವಿ ಮತ್ತೆ ಇಡ್ತಾ ಇರ್ತೀವಿ. ಈ ರೀತಿ ಆದಾಗ ನಮ್ಮ ಕೈಗಳಲ್ಲಿರೋ ಎಣ್ಣೆ ಜಿಡ್ಡಾಗಿರ್ಬೋದು ಅಥವಾ ಕೊಳೆಗಳಾಗಿರ್ಬೋದು ಆ ಡಬ್ಬದಲ್ಲಿ ಹಾಗೇನೆ ಅಂಟ್ಕೊಬಿಟ್ಟಿರುತ್ತೆ. ಆ ರೀತಿ ಆದಾಗ ಅದನ್ನು ಅವಾಗಿಂದ ಅವಾಗಲೇ ಈ ರೀತಿ ಒಂದು ಬಟ್ಟೆನಲ್ಲಿ ನಾವು ನೀಟಾಗಿ ಒರೆಸಿ ಇಡೋದ್ರಿಂದ ಕಂಟೈನರ್ಗಳು ತುಂಬ ನೀಟಾಗಿರುತ್ತೆ. ಅದನ್ನೆಲ್ಲ ನಾವು ಒಂದೇ ಸಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ಅಂತ ಇರಲ್ಲ. ಆದಷ್ಟು ಆವಾಗಿಂದ ಅವಾಗಲೇ ಈ ರೀತಿ ಕ್ಲೀನ್ ಮಾಡಿ ಇಡೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ತುಂಬ ಜಿಡ್ಡು ಹಾಗೆ ಅಂಟಿನ ಥರ ಇದ್ದರೆ ಒಂದು ಬಟ್ಟೆಗೆ ಸ್ವಲ್ಪ ಡೆಟಾಲನ್ನು ಹಾಕಿ ನೀಟಾಗಿ ಒರೆಸ್ಕೊಂಡ್ರೆ ಕಂಟೈನರ್ಗಳು ಕ್ಲೀನ್ ಆಗುತ್ತೆ. ಡೈಲಿ ರುಟೀನಲ್ಲಿ ನಾವೆಷ್ಟೋ ಗಂಟೆಗಳನ್ನು ಅಡುಗೆ ಮನೆಯಲ್ಲೇ ಕಳೀತಾ ಇರ್ತೀವಿ. ಮನೆಯಲ್ಲಿ ನಮಗೆ ಹೆಲ್ಪಿಗೆ ಯಾರಾದರೂ ಇದ್ದರೂ ಕೂಡ ಕೆಲವು ಕೆಲಸಗಳನ್ನು ನಾವೇ ಮಾಡ್ಕೋಬೇಕಾಗತ್ತೆ. ತೊಳೆಯೋದು, ಕ್ಲೀನ್ ಮಾಡೋದು, ಈ ರೀತಿ 10 ಹಲವು ಕೆಲಸಗಳು ನಮಗಿದ್ದೇ ಇರುತ್ತೆ. ಈ ರೀತಿ ಆದಾಗ ನಮ್ಮ ಕೈಗಳು ತುಂಬಾ ಹಾರ್ಡ್ ಆಗುತ್ತೆ. ಆದಷ್ಟು ಅಡುಗೆ ಮನೆಯಲ್ಲೇ ಒಂದು ಹ್ಯಾಂಡ್ ವಾಶ್ನ ಈ ರೀತಿಯಾಗಿ ಇಟ್ಕೊಂಡು ನಮ್ಮ ಕೈಗಳನ್ನು ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಅಡುಗೆ ಮನೆಯಲ್ಲಿ ನಾವು ನಿಂಬೆಹಣ್ಣನ್ನಂತೂ ಯೂಸ್ ಮಾಡ್ತಾನೆ ಇರ್ತೀವಿ. ತುಂಬಾ ನಿಂಬೆಹಣ್ಣನ್ನು ತಂದಿಟ್ಟಾಗ ಬೇಗ ಹಾಳಾಗಿಬಿಡುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ನಿಂಬೆಹಣ್ಣಿಗೆ ಸ್ವಲ್ಪ ಎಣ್ಣೆನ ಹಾಕಿ ಸವರಿ ನಾವು ಯಾವುದಾದ್ರೂ ಪ್ಲಾಸ್ಟಿಕ್ ಕವರು ಇಲ್ಲಾಂದರೆ ಜಿಪ್ ಲಾಕ್ ಕವರ್ ಇರುತ್ತೆ ನೋಡಿ, ಅದರಲ್ಲಿ ಹಾಕಿ ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ತುಂಬ ದಿನ ಫ್ರೆಶ್ ಆಗಿ ಹಾಗೆ ನಮಗೆ ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗೆ ಇದನ್ನು ಬರೀ ಫ್ರಿಜ್ ಮಾತ್ರ ಅಲ್ಲ, ಫ್ರೀಝರಲ್ಲಿ ಕೂಡ ನಾವು ಇಟ್ಕೋಬೋದು. ನಮಗೆ ಯಾವಾಗ ಬೇಕೋ ಆವಾಗ ಒಂದು ಅರ್ಧ ಗಂಟೆ ಮುಂಚೆ ಅದನ್ನು ತೆಗೆದಿಟ್ಟು ನಾವು ಯೂಸ್ ಮಾಡ್ಕೋಬೋದು. ಫ್ರೀಝರಲ್ಲಿ ಇಡೋದ್ರಿಂದ ತುಂಬ ತಿಂಗಳುಗಟ್ಟಲೆ ತನಕ ನಾವು ನಿಂಬೆಹಣ್ಣನ್ನು ಸೇಫಾಗಿ ಇಟ್ಕೋಬೋದು. ಸ್ಟೀಲ್ ಪಾತ್ರೆಗಳನ್ನು ಹೊಸದಾಗಿ ತಂದಾಗ ಈ ರೀತಿ ಸ್ಟಿಕ್ಕರ್ಗಳನ್ನು ಅಂಟಿಸಿರ್ತಾರೆ. ಅದನ್ನು ನಾವು ಸುಮ್ಮನೆ ಹಾಗೆ ತೆಗೆದ್ರೆ ಬರೋದೇ ಇಲ್ಲ. ಅದ್ರ ಬದಲಾಗಿ ಈ ರೀತಿ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿ ನೋಡಿ, ಅದನ್ನು ನೀಟಾಗಿ ನಾವು ತೆಗಿಬೋದು. ಹಾಗೆ ಫ್ರೀಝರಲ್ಲಿ ಏನಾದರೂ ಇಡಬೇಕು ಅಂದಾಗ ಆ ಪಾತ್ರೆಗಳ ತಳದಲ್ಲಿ ಐಸ್ ಅನ್ನೋದು ಅಂಟ್ಕೊಬಿಟ್ಟಿರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಆ ಪಾತ್ರೆನ ಅಲ್ಲಿ ಇಡೋದಕ್ಕಿಂತ ಮುಂಚೆ ಅದರ ತಳಕ್ಕೆ ಸ್ವಲ್ಪ ಈ ರೀತಿ ಎಣ್ಣೆನ ಹಾಕಿ ನಾವು ಫುಲ್ ಅಪ್ಲೈ ಮಾಡಿ ಫ್ರೀಝರಲ್ಲಿ ಇಡೋದ್ರಿಂದ ಕೆಳಗಡೆ ಅದು ಐಸ್ ಏನಿರುತ್ತೆ ಅದು ಕಚ್ಕೊಳ್ಳಲ್ಲ. ನಾವು ನೀಟಾಗಿ ಪಾತ್ರೆನ ತೆಗಿಬೋದು. ಆದರೆ ಎಣ್ಣೆನ ಸ್ವಲ್ಪ ಲೈಟಾಗಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ದಿನಾಲೂ ನಾವು ಅಡುಗೆಗೆ ಪಾತ್ರೆಗಳನ್ನು ಉಪಯೋಗಿಸ್ತಾನೆ ಇರ್ತೀವಿ. ಈ ರೀತಿ ಉಪಯೋಗಿಸುವಂಥ ಪಾತ್ರೆಗಳ ತಳದಲ್ಲಿ ತುಂಬಾ ಜಿಡ್ಡಿನಂಶ ಥರ ಅಂಟ್ಕೊಬಿಟ್ಟಿರುತ್ತೆ. ಅದನ್ನು ಎಷ್ಟು ಉಜ್ಜಿದ್ರೂ ಹೋಗೋದೇ ಇಲ್ಲ. ಅದ್ರ ಬ್ಯಾಕ್ ಸೈಡ್ ಕೂಡ ಹಾಗೆ ತುಂಬ ಕಲೆ ಥರ ಕಟ್ಕೊಬಿಟ್ಟಿರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ. ಆ ಪಾತ್ರೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಜೊತೆಗೆ ಹಾರ್ಪಿಕ್ ಜೆಲ್ ಏನಿದೆ ಅದನ್ನು ಕೂಡ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ನೀವು ಉಪಯೋಗಿಸುವಂಥ ಡಿಶ್ ವಾಶ್ ಜೆಲ್ ಅದನ್ನು ಕೂಡ ಹಾಕಿ ಅದನ್ನು ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ನೀಟಾಗಿ ನಾವು ಉಜ್ಕೋಬೇಕಾಗತ್ತೆ. ಈ ರೀತಿ ಸ್ಕ್ರಬ್ಬರಿಂದ ನಾವು ನೀಟಾಗಿ ಉಜ್ಜೋದ್ರಿಂದ ಅದು ಯಾವುದೇ ರೀತಿ ಕಲೆ ಆಗಿರಲಿ ಕೊಳೆ ಆಗಿರಲಿ ನೀಟಾಗಿ ಹೋಗುತ್ತೆ. ಟ್ರೈ ಮಾಡಿ ನೋಡಿ. ಈ ರೀತಿ ಮಾಡೋದ್ರಿಂದ ಪಾತ್ರೆ ಹೊಸ ಪಾತ್ರೆ ಥರನೇ ಆಗುತ್ತೆ. ಆಲೂಗೆಡ್ಡೆನ ಗಂಟೆಗಟ್ಟಲೆ ಪಾತ್ರೆನಲ್ಲಿ ಹಾಗೆ ಬೇಯಿಸೋದಕ್ಕಿಂತ ನಾವು ಕುಕ್ಕರಲ್ಲಿ ಬೇಯಿಸಿದ್ರೆ ಬೇಗ ಅದನ್ನು ಬಾಯ್ಲ್ ಮಾಡ್ಕೋಬೋದು. ಆಲೂಗೆಡ್ಡೆನ ಇಡಿಯಾಗಿ ಹಾಕೋ ಬದಲು ಈ ರೀತಿ ಕಟ್ ಮಾಡಿ ಅರ್ಧ ಮಾಡಿ ಹಾಕ್ಕೋಬೇಕು. ಹಾಗೆ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಷ್ಟನ್ನು ಹಾಕಿ ಜೊತೆಗೆ
ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು 1 ಇಲ್ಲ ಅಂದರೆ 2 ವಿಷಲ್ ಇಷ್ಟು ಸಾಕಾಗುತ್ತೆ, ಬೇಗ ಬೆಂದೋಗುತ್ತೆ. ಇದನ್ನು ಈ ರೀತಿ ಅದರಲ್ಲಿರೋ ನೀರನ್ನೆಲ್ಲ ಬಸಿದು ಅದನ್ನು ನಾವು ಯಾವ ರೀತಿ ಅಡುಗೆ ಬೇಕೋ ಅದಕ್ಕೆ ಉಪಯೋಗಿಸ್ಕೊ. ಹಾಗೆ ಆಲೂಗೆಡ್ಡೆನ ಫ್ರಿಜ್ಜಲ್ಲಿಡೋ ಮೊದಲು ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡಿಕೊಡಿ. ಹಾಗೇ ಇಟ್ಟರೆ ಅದು ತುಂಬಾ ಗಟ್ಟಿ ಆಗಿಬಿಡುತ್ತೆ ಮತ್ತು ನಮಗೆ ಸ್ಮ್ಯಾಶ್ ಮಾಡೋದಕ್ಕೆ ಆಗೋದಿಲ್ಲ. ಅದ್ರ ಬದಲಾಗಿ ನಾವು ಮುಂಚೆನೇ ಈ ರೀತಿ ಸ್ಮ್ಯಾಶ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ನಮಗೆ ಯಾವಾಗ ಬೇಕೋ ಆವಾಗ ತೆಗೆದು ನಮಗೆ ಬೇಕಾದ ಹಾಗೆ ಅಡುಗೆಗಳನ್ನು ಮಾಡ್ಕೋಬೋದು. ಹಾಗೆ ದೋಸೆಗಾಗಿರ್ಬೋದು ಅಥವಾ ಇಡ್ಲಿಗೆ ಆಗಿರ್ಬೋದು ರುಬ್ಬಿಟ್ಟಿರೋ ಹಿಟ್ಟನ್ನು ನಾವು ಒಂದೇ ಸಲ ಉಪ್ಪನ್ನು ಹಾಕಿ ಕಲಿಸ್ಕೋಬಾರ್ದು. ನಮಗೆ ಆ ಟೈಮಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೆದು ಅದಕ್ಕೆ ಮಾತ್ರ ನಾವು ಉಪ್ಪಾಕಿ ಕಲಿಸ್ಕೋಬೇಕು. ನಾವೆಲ್ಲದಕ್ಕೂ ಉಪ್ಪಾಕಿ ಕಲಸಿ ಫ್ರಿಜ್ಜಲ್ಲಿಟ್ಟರೆ ಅದು ಹುಳಿ ಬರೋ ಚಾನ್ಸು ತುಂಬ ಇರುತ್ತೆ. ನಮಗೆ ಎಷ್ಟು ಪ್ರಮಾಣದಲ್ಲಿ ಆ ಟೈಮಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕಿ ಅದಕ್ಕೆ ಮಾತ್ರ ಉಪ್ಪಾಕಿ ನಾವು ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ದೋಸೆ ಮಾಡಬೇಕಾದ್ರೆ ದೋಸೆ ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಬರಬೇಕಾದ್ರೆ ತವಾ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ಈ ರೀತಿ ದೋಸೆನ ಹಾಕೋದ್ರಿಂದ ದೋಸೆ ತುಂಬಾ ಗರಿಗರಿಯಾಗಿ ಬರುತ್ತೆ. ಬರೀ ದೋಸೆನ ಮಾಡೋದಕ್ಕಿಂತ ಈ ರೀತಿ ಚಟ್ನಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ರೀತಿ ಚಟ್ನಿ ಮಾಡೋದಂತೂ ತುಂಬಾ ಈಸಿ. ಚಟ್ನಿಗೆ ನಾವು ಒಂದು 2 ಸ್ಪೂನಷ್ಟು ಧನಿಯಾ ತಗೋಬೇಕು, ಹಾಗೆ 2 ಸ್ಪೂನಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಪೆಪ್ಪರು, ಬೆಳ್ಳುಳ್ಳಿ, ಹಾಗೆ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಮೆಣಸು, ಜೊತೆಗೆ ಸ್ವಲ್ಪ ಟೊಮಾಟೊ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ. ಆಲೂಗೆಡ್ಡೆ ಪಲ್ಯ ಮಾಡಿದಾಗ ತುಂಬಾ ಗಟ್ಟಿ ಅನ್ನಿಸ್ತಾ ಇರುತ್ತೆ. ಆವಾಗ ನೋಡಿ ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಪಲ್ಯ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನಾವು ಯಾವಾಗೆಲ್ಲ ಅಡುಗೆ ಮಾಡ್ತೀವಲ್ವ ಆವಾಗೆಲ್ಲ ಈ ರೀತಿ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಒಂದೇ ಸಲ ತುಂಬ ಕೆಲಸ ಇರೋದಿಲ್ಲ. ಆವಾಗಲೇ ಈ ರೀತಿ ಕ್ಲೀನ್ ಮಾಡೋದ್ರಿಂದ ನಮ್ಮ ಟೈಮ್ ಅನ್ನೋದು ತುಂಬಾ ಉಳಿಯುತ್ತೆ. ಈ ರೀತಿ ಸ್ಕ್ರಬ್ಬರಿಂದ ನೀಟಾಗಿ ನಾವು ಒರೆಸ್ಕೊಂಡ್ರೆ ಕ್ಲೀನಾಗಿ ಹೋಗುತ್ತೆ. ಈ ರೀತಿ ಸ್ಪಂಜ್ ವೈಪರ್ ಇದ್ದರೆ ನಮ್ಮ ಕೆಲಸ ತುಂಬಾ ಅನುಕೂಲ ಆಗುತ್ತೆ. ಬಟ್ಟೆ ಆದರೆ ನಾವು ಮತ್ತೆ ಅದನ್ನು ತೊಳಿಬೇಕು, ಒಣಗಿಸ್ಕೋಬೇಕು. ಆದರೆ ಈ ರೀತಿ ವೈಪರ್ ಏನಿದೆ ನೋಡಿ ಇದರಲ್ಲಿ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಈ ರೀತಿ ನೀಟಾಗಿ ಒರೆಸಿ ಅದನ್ನು ತೊಳೆದು ಹಾಗೆ ಹಿಂಡಿದ್ರೆ ಅದರಲ್ಲಿರೋ ನೀರೆಲ್ಲ ಹೋಗುತ್ತೆ. ಈ ರೀತಿ ಕಿಚನ್ ಕೌಂಟರ್ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು ಅದರಲ್ಲಿ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಎಲ್ಲ ಕ್ಲೀನ್ ಆದಮೇಲೆ ಈ ರೀತಿ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡ್ರೆ ನಮ್ಮ ಕಿಚನ್ ಅನ್ನೋದು ತುಂಬಾ ಕ್ಲೀನಾಗಿ ನೀಟಾಗಿರುತ್ತೆ. ಹಾಗೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ರೀತಿ ಸಿಂಕ್ಗಳನ್ನೆಲ್ಲ ನಾವು ಕ್ಲೀನ್ ಮಾಡಿ ಮಲಗೋದ್ರಿಂದ ಜಿರಳೆಗಳಾಗಿರ್ಬೋದು ಅಥವಾ ಬೇರೆ ಏನಾದರೂ ಹುಳುಗಳಾಗಿರ್ಬೋದು ಬರೋದನ್ನು ತಪ್ಪಿಸ್ಬೋದು. ಹಾಗೆ ಸಿಂಕ್ ಕೂಡ ತುಂಬಾ ಕ್ಲೀನಾಗಿರುತ್ತೆ, ಕೆಟ್ಟ ವಾಸನೆ ಕೂಡ ಬರೋದಿಲ್ಲ. ಆದಷ್ಟು ರಾತ್ರಿನೇ ಪಾತ್ರೆಗಳನ್ನೆಲ್ಲ ತೊಳೆದು ಈ ರೀತಿ ಸಿಂಕ್ಗಳನ್ನು ಕ್ಲೀನ್ ಮಾಡಿ ಮಲಗೋದ್ರಿಂದ ನೆಕ್ಸ್ಟ್ ಡೇ ಮಾಡೋ ಕೆಲಸಗಳು ತುಂಬಾ ಅನುಕೂಲವಾಗಿರುತ್ತೆ. ಇಲ್ಲ ಅಂದರೆ ರಾತ್ರಿ ಉಳಿದಿರೋ ಪಾತ್ರೆಗಳನ್ನು ಬೆಳಿಗ್ಗೆ ತೊಳೆದು ಮತ್ತೆ ನೀವು ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ತುಂಬಾ ಸುಸ್ತಾಗೋಗುತ್ತೆ. ಅದರ ಬದಲಾಗಿ ರಾತ್ರಿನೇ ಮಾಡಿದ್ರೆ ಬೆಳಿಗ್ಗೆ ನಾವು ಒಳ್ಳೆ ಮೂಡಲ್ಲಿ ಅಡುಗೆಗಳನ್ನು ಮಾಡ್ಕೋಬೋದು. ಈ ರೀತಿಯ 10 ಹಲವು ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.